ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ನೀವು ಒಂದು KE ದವರ ನಿರ್ಧಾರ ಮತ್ತು ಕಾಲೇಜ್ಗಳ ಸ್ಕ್ಯಾಮ್ ಅಂತ ಏನು ನೋಡ್ಕೊಂಬಂದಿರೋ ತಮ್ಮನೇಲಿ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಇನ್ನೊಂದು ಹೊಸ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಆಗಿದೆ, ಬೇಗನೆ ಜಾಯ್ನ್ ಆಗಿ. ಯಾಕಂದರೆ ಆ ಒಂದು ವಾಟ್ಸಪ್ ಗ್ರೂಪ್ ಫುಲ್ ಆಗಿದೆ. ನಿಮಗೆ ಪ್ರತಿಯೊಂದು ಕೌನ್ಸಿಲಿಂಗ್ ಗೈಡ್ಲೈನ್ಸ್ ನಮ್ಮ ಕಡೆಯಿಂದ ಸಿಗ್ತಿರುತ್ತೆ. ಅದಕ್ಕೋಸ್ಕರ ಬನ್ನಿ ಈಗ ಕಾಲೇಜ್ಗಳ ಸ್ಕ್ಯಾಮು ಮತ್ತು KE ಅವರ ನಿರ್ಧಾರ ಏನು ಅಂತಂದರೆ, ಇದು ನಿಮಗೆ ಅಡ್ಮಿಷನ್ ಮುಂಚೆನೇ ಗೊತ್ತಿತ್ತಂದರೆ ನಿಮಗೆ ಎಷ್ಟೋ ಒಂಥರ ನೀವು ಸೇಫ್, ಅಂದರೆ ನಿಮ್ಮ ಒಂದು ಲೈಫ್ ಸೇಫ್ ಆಗಿರುತ್ತೆ. ಯಾಕೆಂದರೆ ಯಾವುದೇ ಕಾರಣಕ್ಕೂ ಸ್ಕ್ಯಾಮ್ಗಳಾಗಲ್ಲ. ಮತ್ತು ನಿಮಗಿದು ಒಂದು ಐಡಿಯಾ ಅನ್ನೋದು ಇರುತ್ತೆ, ಏನಪ್ಪ ಈ ಥರ ಮಾಡಿದ್ರೆ ಈ ಥರ ಮಾಡ್ತಾರೆ ಅನ್ನೋದು. ತುಂಬ ಸ್ಟೂಡೆಂಟ್ಸ್ಗೆ ಈ ಥರ ಗೊತ್ತಿಲ್ಲದೇ ಪ್ರತಿ ವರ್ಷ ಎಷ್ಟೋ ಸಾವಿರಾರು ವಿದ್ಯಾರ್ಥಿಗಳು, ಒಂದು 10,000 ಈ ಥರ ವಿದ್ಯಾರ್ಥಿಗಳು ಈ ಒಂದು KE ದವರ ನಿರ್ಧಾರಕ್ಕೆ ಅದು ಗೊತ್ತಿಲ್ಲದೇ ತಮ್ಮ ಮಿಸ್ಟೇಕ್ಗಳನ್ನು ತುಂಬ ಮಾಡಿದ್ದಾರೆ. ಇದಕ್ಕೋಸ್ಕರ ನೀವು ಫಸ್ಟ್ ಇದನ್ನು ತಿಳ್ಕೊಂಡಿರ್ಬೇಕಂತ ನಾನು ಹೇಳ್ತೀನಿ. ಏನಪ್ಪ ಅದು ಅಂದರೆ KE ದವರ ನಿರ್ಧಾರ ನೋಡಿ, ನಿಮ್ಮ ಒಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ, ಆಪ್ಷನ್ ಎಂಟ್ರಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನಿಮ್ಮ ಒಂದು ಫಸ್ಟ್ ಲೈನು ಎಲ್ಲ ಫಸ್ಟ್ ರೌಂಡು ರಿಸಲ್ಟ್ ಬರುತ್ತೆ, ನೀವು ಅಡ್ಮಿಷನ್ ಆಗ್ತೀರ. ಅಲ್ಲಿ ಚಾಯ್ಸ್ ಎಂಟ್ರಿ ಅಂತ ಬರುತ್ತಲ್ವ, ನೀವು ಅಲ್ಲಿ ಚಾಯ್ಸ್ ಎಂಟ್ರಿ ಮಾಡೋ ಟೈಮಲ್ಲಿ ನೀವು ಏನಾದರೂ ಚಾಯ್ಸ್ 4 ಕೊಟ್ಬಿಟ್ಟು ನೀವು ಕಾಲೇಜ್ಗೆ ನಾನು KEಯಿಂದ ಹೊರಗಡೆ ಬಂದ್ಬಿಡ್ತೀನಿ, ಸಾಕು ನನಗೆ KE ಸಹವಾಸ. ನೋಡಿ, ನಿಮಗೆ ಫಸ್ಟ್ ರೌಂಡಲ್ಲಿ ನಿಮಗೆ ಒಂದು ಕಾಲೇಜ್ ಸಿಕ್ಬಿಡುತ್ತೆ ಅಂದ್ಕೊಳ್ಳಿ. ಇವಾಗ ಆ ಕಾಲೇಜಲ್ಲಿ ನನಗೆ ಆ ಕಾಲೇಜ್ ಇಷ್ಟ ಇಲ್ಲ, ನಾನು ಈಗ ಮ್ಯಾನೇಜ್ಮೆಂಟಲ್ಲ ಸೀಟಲ್ಲಿ ಹೋಗ್ತೀನಿ, ಇಲ್ಲಾಂದ್ರೆ ನಾನು ಬೇರೆ ಕೋರ್ಸ್ ಮಾಡ್ತೀನಿ, KEಯಿಂದ ಬೇಡ, ನಾನು KCTಯಿಂದ ಯಾವುದೇ ಸೀಟ್ ಬೇಡ ಅನ್ನಂಗಿದ್ರೆ ಬೇಗನೆ ಚಾಯ್ಸ್ 4 ತೊಗೊಂಡು ಕ್ವಿಟ್ ಆಗ್ಬೋದು. ಅದರಲ್ಲಿಂದ ಏನು ತೊಂದರೆ ಕೂಡ ಆಗೋದಿಲ್ಲ. ಆದರೆ ಸ್ವಲ್ಪ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ, ತಮ್ಮ ಒಂದು ಅರಿವಿಲ್ದೇ ಪೇರೆಂಟ್ಸು ಏನು ಕೇಳ್ದಿಲ್ಲ ಚಾಯ್ಸ್ ಅಂತ ತೊಗೊಂಡ್ಬಿಡ್ತಾರೆ. ನಂಗೆ ಕಾಲೇಜ್ ಸಿಕ್ಕಿతే ನಾನು ಅಡ್ಮಿಷನ್ ಮಾಡಬೇಕಂತಂದು ಅಡ್ಮಿಷನ್ ಹಾಕಿ ಚಾಯ್ಸ್ ಅಂತ ತೊಗೊತಾರೆ. ಆಮೇಲೆ ಅಡ್ಮಿಷನ್ ಟೈಮ್ ಕೊಟ್ಟಿರ್ತಾರೆ, ಸ್ವಲ್ಪ ಟೈಮಲ್ಲಿ ಅಡ್ಮಿಷನ್ ಆಗೋದಿಲ್ಲ. ಈ ಒಂದು ಮಾಡೋದು ಮಿಸ್ಟೇಕ್ ಏನಾಗುತ್ತೆ, ಅಡ್ಮಿಷನ್ ಖಂಡಿತ 100% ಮಾಡಲೇಬೇಕು ನೀವು. ಇಲ್ಲಾಂದರೆ ಚಾಯ್ಸ್ 2 ತೊಗೊಂಡು ಓಲ್ಡಲ್ಲಿ ಇಟ್ಕೊಂಡು ಮುಂದೆ ಹೋಗಿ, ಇಲ್ಲಾಂದರೆ ಚಾಯ್ಸ್ 3 ತೊಗೊಂಡು ನೆಕ್ಸ್ಟ್ ಹಾಗೆ ಮುಂದೆ ಹೋಗಿ, ಅಲ್ಲೇನೂ ತೊಂದರೆ ಆಗೋಲ್ಲ. ಬಟ್ ಆದರೆ ಚಾಯ್ಸ್ ಒಂದು ತೊಗೋತೀರ, ಅಡ್ಮಿಷನ್ ಆಗದೇ ಇರ್ತೀರ, ಆವಾಗ ನೀವು ಆಮೇಲೆ ನೆಕ್ಸ್ಟ್ ರೌಂಡ್ ಕೂಡ ಪಾರ್ಟಿಸಿಪೇಟ್ ಮಾಡಲ್ಲ. ಆವಾಗ ಏನಾಗುತ್ತೆ, ಆ ಒಂದು ವಿದ್ಯಾರ್ಥಿಗಳಿಗೆ ಫಸ್ಟು ಆ ಇಯರ್ಲಿ ನಿಮಗೆ ಸೀಟ್ ಸಿಗೋಲ್ಲ, ಅಲ್ಲಿ ಸೀಟ್ ಕ್ಯಾನ್ಸಲೇಷನು ನೀವು ಮಾಡ್ಕೊಂಡಿರಲ್ಲ. ಇಲ್ಲ ನನಗೆ ಆ ಸೀಟ್ ಸಿಕ್ಕಿಲ್ಲ, ನನಗೆ ಫಸ್ಟ್ ರೌಂಡು ಮಿಸ್ಟೇಕಾಗಿ ಸೆಲೆಕ್ಟ್ ಮಾಡಿದ್ದೀನಿ ಅಂದ್ಬಿಟ್ರೆ ನೀವು ಹೋಗಿ KE ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಎಷ್ಟು ಅಮೌಂಟ್ ಇರುತ್ತೆ, 5,000 to 10,000 ಇರುತ್ತೆ, ಅಮೌಂಟ್ ಕೊಟ್ಟು ನಿಮ್ಮ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಬಿಟ್ರೆ ವೆಲ್ ಆ್ಯಂಡ್ ಗುಡ್. ಅದರಿಂದ ಯಾವುದೇ ಥರ ತೊಂದರೆ ಅನ್ನೋದಾಗೋದಿಲ್ಲ. ಈ ಒಂದು KE ಥರ ನಿರ್ಧಾರ ಇದೇ ರೀತಿ ಇದೆ. ಇಲ್ಲ ನಾನು ಅಮೌಂಟು ಕಟ್ಟಲ್ಲ, ಏನೂ ಮಾಡಲ್ಲ, ಅದೇ ಥರ ಅಂತ ವಿದ್ಯಾರ್ಥಿ ತುಂಬ ಸ್ಟೂಡೆಂಟ್ಸ್ ಬಿಟ್ಬಿಟ್ಟಿದ್ದಾರೆ. ಕ್ಯಾನ್ಸಲೇಷನ್ ಏನು ಮಾಡ್ತಾರೆ ಬಿಡು, ಅವ್ರು ಏನು ಮಾಡ್ತಾರೆ ಅಂದರೆ, ಆ ಒಂದು ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದರೆ, ಈ ವರ್ಷ ಕೂಡ ಅಟ್ ಪ್ರೆಸೆಂಟ್ ನೋಡಿ, ಈಗ ನಿಮ್ಮ ಜೊತೆ ಕೂಡ ಅವರು ನಿಮ್ಮ ಒಂದು KCT ಕೌನ್ಸಿಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಎಲಿಜಿಬಿಲಿಟಿನೇ ಇಲ್ಲ. ಅಂದರೆ ಅವ್ರು ಎಷ್ಟೇ ಅಮೌಂಟ್ ಕೊಟ್ಟರು ಏನೇ ಕೊಟ್ಟರು ನಮ್ಮ KEದಲ್ಲಿ ನಿಮಗೆ ಕೌನ್ಸಿಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವಕಾಶ ಇಲ್ಲ. ಯಾಕಂದರೆ ನೀವು ಫಸ್ಟ್ ಇಯರಲ್ಲಿ ಮಿಸ್ಟೇಕ್ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ನಿಮಗೆ ಮಾಡಿದ್ರೆ ಎಲಿಜಿಬಿಲಿಟಿನ ತೆಗೆದಾಕ್ಬಿಟ್ಟರು. ಅದಕ್ಕೋಸ್ಕರ ನಿಮ್ಮ ಒಂದು ಕೌನ್ಸಿಲಿಂಗ್ ಟೈಮಲ್ಲಿ ಅದಕ್ಕೆ ಪ್ರತಿಯೊಂದು ಗೈಡ್ಲೈನ್ಸ್ ನಮ್ಮ ಕಡೆಯಿಂದ ಕ್ಲೀನಾಗಿ ಸಿಗ್ತಿರೋದು. ಅದಕ್ಕೋಸ್ಕರ ನಾವು ಫಾಲೋ ಮಾಡಿ ಅಂತ ಹೇಳೋದು. ಆಮೇಲೆ KCT ಕೌನ್ಸಿಲಿಂಗ್ ಗೈಡ್ಲೈನ್ಸ್ ಮುಗಿದ ಮೇಲೆ ನೀವು ಆರಾಮಾಗಿರ್ಬೋದು. ಯಾಕಂದ್ರೆ ಅವಾಗ ನಿಮಗೆ ಒಂದು ಕೆರಿಯರ್ ಅನ್ನೋದು ನೀವೇ ಬಿಲ್ಡ್ ಮಾಡ್ಕೊಂಡು ಹೋಗ್ತೀರಾ. ಈಗ ಮಾಡೋ ಮಿಸ್ಟೇಕ್ ಮಾಡಬೇಡ್ರಿ. ತುಂಬ ಸ್ಟೂಡೆಂಟ್ಸ್ ಆ ಥರ ಕೌನ್ಸಿಲಿಂಗಲ್ಲಿ ಚಾಯ್ಸ್ ಅಂತ ತೊಗೊಂಡು ಅಡ್ಮಿಷನ್ ಆಗದೇನೆ ಇದ್ಬಿಟ್ಟು ಈ ವರ್ಷ ಕೂಡ ಅವರು ಒಂದು ಅಡ್ಮಿಷನ್ ಆಗದೇನೆ ಇರ್ತಾರೆ. ಇನ್ನೂ ಒಂದು ನಮ್ಮ ಕಾಲೇಜ್ಗಳ ಸ್ಕ್ಯಾಮ್ ಏನು, ಈಗ KE ನಿರ್ಧಾರ ಇದು ಅಂತ ಗೊತ್ತಾಯ್ತು ನಿಮಗೇನು ಚಾಯ್ಸ್ ಅಂತ ಅಂದಮೇಲೆ 100% ನಾವು ಜಾಯ್ನ್ ಆಗಲೇಬೇಕು, ಇಲ್ಲಾಂದರೆ ಕ್ಯಾನ್ಸಲೇಷನ್ ಮಾಡಬೇಕು. ಇವೆರಡೇ ಆಪ್ಷನು. ನೀವು ಹಂಗೆ ಬಿಟ್ಟರೆ ಅಂದರೆ ಮುಂದಿನ ವರ್ಷ ಕೂಡ KCT ಕೌನ್ಸಿಲಿಂಗ್ ಬರೆಯೋಕ್ಕೆ ಬರೋಲ್ಲ, ನಿಮಗೆ KCT ಎಕ್ಸಾಮ್ಗೆ ಕೊಡೋಲ್ಲ. ಈ ಥರ ತುಂಬ ಅಂದರೆ ತುಂಬ ದೊಡ್ಡ ಒಂದು ಪ್ರಾಬ್ಲಮ್ಸ್ ಅಂತ ಆಗ್ತಾ ಹೋಗುತ್ತೆ. ಇದು ಒಂದು KE ದವರ ನಿರ್ಧಾರ ಆಗಿತ್ತು. ಈಗ KE ದವರ ನಿರ್ಧಾರ ಅನ್ನೋ ಥರ ನಾವು ಏನೋ ಯಾವುದೋ ಒಂದು ಕಾಲೇಜ್ ನಂಗೆ ಇಷ್ಟ ಇಲ್ಲ, ಏನೋ ಜಾಯ್ನ್ ಆಗಿದ್ದೀನಿ. ಈಗ ಎಕ್ಸಾಂಪಲ್ ನಾನು ಎಕ್ಸನ ಸ್ಟೂಡೆಂಟ್ಸ್ ಈಗ ಒಂದು ಕಾಲೇಜ್ ಇಂಜಿನಿಯರ್ ಕಾಲೇಜಲ್ಲಿ ಜಾಯ್ನ್ ಆಗಿದ್ದಾನೆ. ಅವನಿಗೆ ಇಂಜಿನಿಯರ್ ಬೇಕಾಗಿಲ್ಲ, ಏನೋ ಮಿಸ್ಟೇಕಾಗಿ ಜಾಯ್ನ್ ಆಗಿಬಿಟ್ಟಿದ್ದಾನಪ್ಪ ಅಂದರೆ ಈಗ. ಯಾಕಂದರೆ ಮೈಂಡ್ ಸೆಟ್ ಈಗ ಅಟ್ ಪ್ರೆಸೆಂಟ್ ಎಲ್ಲ ಸ್ಟೂಡೆಂಟ್ಸು ಏರುಪೇರು ಇರುತ್ತೆ. ಅಂದರೆ ನಾನು ಅದು ಮಾಡಬೇಕು ಇದು ಮಾಡಬೇಕು ಅನ್ನೋ ಥರ ಇರುತ್ತೆ. ಆ ಒಂದು ಸ್ಟೂಡೆಂಟಿಗೆ ಇಂಜಿನಿಯರ್ ಜಾಯ್ನ್ ಆಗಿದ್ದಾನೆ ಅಂದ್ಕೊಳ್ಳಿ, ಕಾಲೇಜ್ಗಳಿಗೆ ಹೋಗ್ತಾನೆ, ಅಡ್ಮಿಷನ್ ಮಾಡ್ತಾನೆ, ಫೀಸ್ ಪೇ ಮಾಡ್ತಾನೆ, ಫಸ್ಟ್ ಇಯರ್ ಮುಗಿಸ್ತಾನೆ, ಸೆಕೆಂಡ್ ಇಯರಲ್ಲಿ ಅವ್ನಿಗೆ ಇಂಜಿನಿಯರಿಂಗ್ ಇಷ್ಟ ಆಗಲ್ಲ, ಬೇರೆ ಕಡೆ ಹೋಗ್ಬೇಕು ಅಂತಾನೆ. ಇವಾಗ ಇಲ್ಲಿ ಇರೋದು ಏನಪ್ಪ ಅಂದರೆ, ನಿಮಗೆ 1 ವರ್ಷದ ಫೀಸ್ ಮಾತ್ರ ಕೇಳೋದ ಕಾಲೇಜಲ್ಲಿ. ತುಂಬ ಕಾಲೇಜಲ್ಲಿ ನಿಮಗೆ ನಂಗೆ ಸಾಕು ಇಂಜಿನಿಯರ್ ಬಿಟ್ಟು ಬೇರೆ ಕಡೆ ಕ್ವಿಟ್ಟಾಗಿ ಬೇರೆ ಕೋರ್ಸ್ ಮಾಡ್ತೀನಿ ಅಂದರೂ ಕೂಡ ನಿಮಗೆ ಕಾಲೇಜ್ದು ಫುಲ್ಲು ಅಂದರೆ 4 ವರ್ಷದ್ದು ಅಷ್ಟು ಫೀಸು ಪೇ ಮಾಡಿ ಅಂತಾರೆ. ಇದು ನಿಮ್ಮ ಕಾಲೇಜ್ಗಳ ಸ್ಕ್ಯಾಮ್ ಹೌದಾ ಅಲ್ವಾ? ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಗೆ ಏನು ಅನಿಸುತ್ತೆ. ಬೇಕಾದ್ರೆ ನಿಮ್ಮ ಸೀನಿಯರ್ಸ್ ಕೇಳಿ. ಇವಾಗ ನಾನು ಸೆಕೆಂಡ್ ಇಯರಲ್ಲಿ ಇರ್ತೀನೋ ಇಲ್ಲ ಥರ್ಡ್ ಇಯರಲ್ಲಿ ಇರ್ತೀನೋ ಅಂದ್ಕೊಳ್ಳಿ, ನನಗೆ ಇನ್ನೂ 1 ವರ್ಷ ಇದೆ, ನಂಗೆ ಇಂಜಿನಿಯರ್ ಮಾಡೋಕ್ಕೆ ಇಷ್ಟಲ್ಲ, ಬೇರೆ ಮಾಡ್ತೀನಿ ಸುಮ್ಮನೆ 1 ವರ್ಷ ಏನಕ್ಕೆ. ಒಂದು ವಿದ್ಯಾರ್ಥಿಗೆ ಆ ಥರ ಮೈಂಡ್ ಸೆಟ್ ಬಂದಾಗ ಕಾಲೇಜ್ಗಳು ನಮ್ಗೆ ಯಾವುದೇ ಕಾರಣಕ್ಕೂ ನಮ್ಮ ಒಂದು ಸೆಕೆಂಡ್ PC ಒರಿಜಿನಲ್ ಮಾರ್ಕ್ಸ್ ಕಾರ್ಡ್, SSLC ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಕಾಲೇಜ್ ಹತ್ರ ಇರುತ್ತೆ. ಆ ಒಂದು ವಿದ್ಯಾರ್ಥಿಗೆ ಆ ಮಾರ್ಕ್ಸ್ ಕಾರ್ಡು ಆಮೇಲೆ TC ಆಯಿತು ಏನೇ ಕಾರಣಕ್ಕೂ ಕೊಡಲ್ಲ. ಕೊಡ್ತೀವಿ, ನಿಮ್ಮ ಒಂದು ಕಾಲೇಜ್ ಫೀಸ್ ಫುಲ್ ಪೇ ಮಾಡಿ ಅಂತಾರೆ. ಇದು ಒಂದು ಕಾಲೇಜ್ಗಳ ತುಂಬ ಸ್ಕ್ಯಾಮ್ಗಳು ಆಗ್ತಿದ್ದಾವೆ. ಇದ್ರ ಬಗ್ಗೆ KE ದವರು ಒಂದು ಮಹತ್ವದ ನಿರ್ಧಾರ ತೊಗೋಬೇಕು. ಹೆಂಗೆ ಕ್ಯಾನ್ಸಲೇಷನ್ಸ್ಗೆ ಒಂದು ಅವಕಾಶ ಕೊಟ್ಟರು, ಅದೇ ಥರನ ಇಲ್ಲಿ ಫಸ್ಟ್ ಇಯರ್ ಮುಗಿದ ತಕ್ಷಣ ನಾನು ಕ್ಯಾನ್ಸಲೇಷನ್ ಮಾಡ್ಕೊಂಡು ತಿರ್ಗಾ ಇನ್ನೊಂದು ಸಾರಿ KCT ಬರೀತೀನಿ. ಆ ಥರದ ಅವಕಾಶಗಳು ಮಾಡಿಕೊಡ್ಬೇಕಂತ ನಾನು ಈ ವಿಡಿಯೋದಿಂದ ಮನವಿ ಮಾಡ್ತೀನಿ. ನೀವು ಆದಷ್ಟು ಶೇರ್ ಮಾಡಿ, ಅವ್ರಿಗೆ ತಲುಪುತ್ತೆ. ನಿಮಗೇನು ಅನಿಸುತ್ತೆ ನೀವು ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ. ಅದರಿಂದ ಏನಾಗುತ್ತೆ, ಬೇರೆಯವ್ರಿಗೆಲ್ಲ ಇನ್ಸ್ಪಿರೇಷನ್ ಆಗಿ ಇದನ್ನು ಶೇರ್ ಮಾಡ್ತಾರೆ.
ಅದಕ್ಕೋಸ್ಕರ ಇದು ಒಂದು ಇವಾಗ ನಿಮ್ಗೆ ಗೊತ್ತಿಲ್ಲ ಅಟ್ ಪ್ರೆಸೆಂಟ್ ಈಗ ಇನ್ನು KCT ಕೌನ್ಸಿಲಿಂಗಲ್ಲಿದ್ದೀರಾ, ಇದ್ರ ಬಗ್ಗೆ ನಿಮ್ಗೆ ತಿಳ್ಕೊಂಡ್ರೆ ಒಂದು ಮುಂದೆ ಆಗಬಾರ್ದಂಥ ಮಿಸ್ಟೇಕ್ಸ್ನ ನಿಮ್ಗೆ ಈಗನೇ ಅದ್ರ ಬಗ್ಗೆ ತಿದ್ದುಪಡಿ ಅಂದರೆ ನೀವನ್ನ ಸರಿ ಮಾಡ್ಕೋತೀರಾ. ಯಾಕಂದರೆ ಕಾಲೇಜ್ಗಳು ಸ್ಕ್ಯಾಮ್ಗಳ ಬಗ್ಗೆ ನೀವು ಹುಡುಕ್ತಾ ಹೋದಾಗೆ ತುಂಬ ಆಗ್ತಾ ಹೋಗುತ್ತೆ. ಅವನು ಓದಿದೆ 1 ವರ್ಷ 4 ವರ್ಷದ ಫೀಸ್ ಪೇ ಮಾಡಬೇಕು. ಯಾನು ಕಟ್ತಾನೆ? 1 ವರ್ಷದ ಫೀಸೇ 1 ಲ್ಯಾಕ್ ಇದೆ, ಇನ್ನು 3 ಲ್ಯಾಕ್ಸ್ ಫೀಸ್ ಸುಮ್ಮನೆ ಕಟ್ಟಬೇಕಲ್ಲ ಅವನು. 1 ಲ್ಯಾಕ್ ಪ್ಲಸ್ ಇದೆ, ಅದು 1 ಲ್ಯಾಕ್ ಆಲ್ಮೋಸ್ಟ್ 20,000 ಹತ್ರ ಇದೆ ಈಗ. ಇಷ್ಟು 4 ವರ್ಷದ ಫೀಸ್ ಪೇ ಮಾಡಬೇಕು. ಆಮೇಲೆ KE ಹತ್ರ ಈಗ ಫಸ್ಟ್ ಚಾಯ್ಸ್ ಅಂತ ತೊಗೊಂಡಿದ್ದು ಅಡ್ಮಿಷನ್ ಮಾಡಿಸ್ಬೇಕು, ಇಲ್ಲ ಕ್ಯಾನ್ಸಲೇಷನ್ ಮಾಡೋದಕ್ಕೂ 10,000 ಕೊಡಬೇಕು. ಇವೆಲ್ಲ ಒಂದು KEದಾದ್ರೆ ಕ್ಯಾನ್ಸಲೇಷನ್ ಮಾಡೋಕ್ಕೆ ಅವಕಾಶ ಇದೆ. ಇದು ಕಾಲೇಜಲ್ಲಿ ಕ್ಯಾನ್ಸಲೇಷನ್ಸ್ ಮಾಡೋಕ್ಕಂದ್ರೆ ಯೂನಿವರ್ಸಿಟಿಗೆ ಹೋಗಿ ಅಲ್ಲಿ ಫೀಸ್ ಪೇ ಮಾಡಿ ತುಂಬ ಈ ಥರ ಒಂದು ಸಿಸ್ಟಮ್ ಇದೆ. ಇದನ್ನು ಒಂದು ಸ್ವಲ್ಪ ಸರಿಪಡಿಸ್ಬೇಕಂತ ನನ್ನ ಕಡೆಯಿಂದ ಇದೆ. ನಿಮಗೆ ಅನಿಸುತ್ತೆ ನಿಮ್ಮೊಂದು ಕಮೆಂಟ್ ಬಾಕ್ಸಲ್ಲಿ ಇದು ಸರಿನೋ ತಪ್ಪ ಅಂತ. ಇಷ್ಟೇ ವೀಡಿಯೋದಲ್ಲಿ ನಿಮಗೊಂದು ಈ ಇನ್ಫಾರ್ಮೇಟಿವ್ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಯಾಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ ಪ್ರತಿಯೊಂದು ನಿಮ್ಮೊಂದು ಗೈಡ್ಲೈನ್ಸು ಪ್ರತಿಯೊಂದು ಅಪ್ಡೇಟ್ ನಾನು ಕೊಡ್ತಾ ಇರ್ತೀನಿ. ಒಂದು ಟಚ್ಚಲ್ಲಿ ಇರಿ, ಯಾಕಂದ್ರೆ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸಡನ್ನಾಗಿ ಕ್ವಿಟ್ ಮಾಡೋಕ್ಕಾಗಲ್ಲ. ಇನ್ಮೇಲೆ KCT ಕೌನ್ಸಿಲಿಂಗ್ ಸ್ಟಾರ್ಟ್ ಅಂತ ಆದಮೇಲೆ ಇಷ್ಟೇ. ಮತ್ತು ರಿಸಲ್ಟ್ ಬಂದರೆ ಬರುತ್ತೆ ಆಟೋಮೆಟಿಕ್ಲಿ, ಅದ್ರ ಬಗ್ಗೆ ವರಿ ಮಾಡ್ಕೊಬೇಡಿ. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಗುಡ್ ಡೇ ಗೈಸ್, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್.